ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಊರಿಗೆ ಹೊರಟಿದ್ದೀವಿ. ಮಕ್ಕಳು ಸ್ಕೂಲಿಂದ ಬಂದರು. ಸೊ ಲೈಟಾಗಿ ಕಾಫಿ ಕುಡ್ಕೊಂಡು ಹೊರಟಿದ್ದೀವಿ. ಮತ್ತು ಅಲ್ಲಿಂದ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಸೇ ಬಾಯ್. ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ನಿನ್ನೆ ಊರಿಗೆ ನೈಟ್ ಬಂದ್ವಿ, ಲೇಟ್ ಆಯಿತು. ಸೊ ನಾನೇನು ವಿಡಿಯೋ ಅದ್ರದ್ದು ಹಾಕಲಿಲ್ಲ. ಇದು ಅದ್ರ ಬೆಳಗ್ಗೆದು, ಅಂದರೆ ಮಾರನೇ ದಿನದ ವಿಡಿಯೋ. ಬೆಳಗ್ಗೆನೇ ಎದ್ದು ಪೂಜೆ ಮುಗಿಸ್ಕೊಂಡ್ವಿ. ಹೇಳಿದ್ವಲ್ಲ ಇವತ್ತು ಫಂಕ್ಷನ್ ಇತ್ತು ಅಂತ. ಇದು 5:20 ಆಗಿತ್ತು ನನ್ನ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾಗ. ಹಾಗಾಗಿ ಕರೆಂಟ್ ಬೇರೆ ಇರಲಿಲ್ಲ, ಗೊತ್ತಲ್ವ, ಹಳ್ಳಿ ಸೈಡು ಸುಮಾರು ಕರೆಂಟ್ ತೆಗಿತಾ ಇರ್ತಾನೆ. ಯಾವಾಗ ಕೊಡ್ತಾನೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಕತ್ಲಿದೆ. ನಾನು ಡೋರ್ ಸಹ ಓಪನ್ ಮಾಡಿದೆ, ಆದರೂ ತುಂಬ ಒಳಗಿರೋದ್ರಿಂದ ಅದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬೇಗ ಎದ್ದು ಪೂಜೆ ಮುಗಿಸ್ಕೊಂಡು ಅಣ್ಣನ ಮನೆ ಪಕ್ಕದಲ್ಲೇ ಇರೋದು, ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಹೇಳಿದ್ನಲ್ವ ಪಾಪದು ತೊಟ್ಲು ಶಾಸ್ತ್ರ ಇದೆ ಅಂತ, ಅಲ್ಲಿಗೆ ಹೋಗಬೇಕು. ಅದಕ್ಕೆ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡ್ವಿ. ಅಂದರೆ ನಮ್ಮ ಸೈಡು ಸೂತ್ಕ ತೆಗೆಯೋದು ಅಂತಾರೆ, ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊತೀನಿ ಮೋಸ್ಟ್ಲಿ. ಹಾಗಾಗಿ ಸೂತ್ಕ ತಗೊಂಡ್ಮೇಲೆ ಪೂಜೆ ಮಾಡಬೇಕಲ್ವಾ. ಸೊ ಅಲ್ಲಿ ಅಣ್ಣ ಮನೆಗೆ ಬಂದೆ. ಅಣ್ಣ ಮನೆಗೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಎಲ್ಲ ಪೂಜೆಗೆ. ಮತ್ತು ಪುರೋಹಿತರು ಸಹ ಏನಂತಾರೆ ಐನವರು ಬಂದಿದ್ದರು. ಪಾಪುಗೆ ಹೆಸರೆಲ್ಲ ಇಟ್ಟು ಮನೆ ದೇವ್ರ ಹೆಸರೆಲ್ಲ ಕೂಗ್ತಾ ಇದ್ದಾರೆ. ಸೊ ಅದು ಹೇಳ್ಬೇಕಲ್ವ ಅವರು, ಹಾಗಾಗಿ ಅದನ್ನೆಲ್ಲ ಹೇಳ್ತಾಯಿದ್ರು. ನಾನು ಒಂದೆರಡು ನಿಮಿಷದ ವಿಡಿಯೋ ಕ್ಲಿಪ್ ತೊಗೊಂಡೆ ಅಷ್ಟೇ. ಪಾಪುದೆಲ್ಲ ಹಾಕ್ಬಾರ್ದಲ್ವ, ಅದೃಷ್ಟಿ ಆಗುತ್ತೆ ಅಂತ. ಸೊ ನಾನು ಕೂಡ ಬಟ್ಟೆ ಹಿಡಿಸ್ಕೊಂಡು ಬಂದೆ. ಮನೆಗೆ ಬಂದು ಲೈವ್ ಸ್ಟಾರ್ಟ್ ಮಾಡಿದ್ರೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಇವತ್ತೆಲ್ಲ ನನ್ನ ಲೈವ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಗೆಸ್ಟು, ಅಂದರೆ ನನ್ನ ಒಬ್ಬರು ಲೈವ್ ಜಾಯಿನ್ ಆದರು. ಅದು ಒಂದೇ ಸೆಕೆಂಡ್ ಒಳ್ಳೇದಾಗಲಿ ಅಂತ ಬ್ಲೆಸ್ ಮಾಡಿ ಹೊರಟ್ಬಿಟ್ರು. ಸೊ ಅವ್ರು ಜಾಯಿನ್ ಆಗೋದೇ ಎಷ್ಟು ಖುಷಿ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅವ್ರದ್ದೇ ಇದು ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಹಾಗೆ ಇನ್ನೊಂದು ವಿಶೇಷ ಬಂದು ಇವತ್ತಿಗೆ 250 ಜನ ಕಂಪ್ಲೀಟ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕನೆಕ್ಟ್ ಆಗಿದ್ದೀರಾ, ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ನಮ್ಮ ಮೇಲೆ, ಇನ್ನೂ ಹೆಚ್ಚೆಚ್ಚು ಬೆಳೆಸಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬುದು ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.